ಮುತ್ತು ಏನು ಇಷ್ಟು ಬೇಗ ಫ್ಯಾಕ್ಟ್ರಿಗೆ ಹೊರಟಿದೀಯಾ? ಏನೇನ ಚಿಕ್ಕಮ್ಮ, ಮಾಯನ ವಿಷಯವಾಗಿ ತುಂಬ ಕೆಲಸಗಳು ಹಾಗೆ ಉಳ್ಕೊಂಡಿತ್ತು, ಅದಕ್ಕೆ ಸ್ವಲ್ಪ ಬೇಗ ಹೊರಟೆ. ಬೆಳಿ, ನನಗೂ ಷಣ್ಮುಗ ಕಾಫಿ ತಗೊಂಬ, ನಾವು ಹೊರಡ್ತೀವಿ. ಷಣ್ಮುಗ, ಬೆಳಿ. ಬೆಳಿ, ಏನಾಯ್ತು? ಏನಿಲ್ಲ ಮಾವ, ಯಾಕೋ ವಾಕರ್ಗೆ ಬಂದಂಗಾಯ್ತು. ಬೆಳಿ 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 ಕಣ್ಬಿಡು, ಕಣ್ಬಿಡು, ಬೆಳಿ ಬೆಳಿ ಬೆಳಿ. ಡಾಕ್ಟ್ರೆ, ನನ್ನ ಸೊಸೆಗೆ ಏನಾಗಿದೆ? ಆತಂಕ ಪಡೋದೇನೂ ಇಲ್ಲ. ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ನೀವು ಅಜ್ಜಿ ಆಗ್ತಾ ಇದ್ದೀರಾ. ಕಂಗ್ರಾಟ್ಸ್. ಥ್ಯಾಂಕ್ ಯು ಡಾಕ್ಟರ್, ತುಂಬ ಒಳ್ಳೆ ಸುದ್ದಿ ಕೊಟ್ಟಿದ್ದೀರಾ. ಒನ್ ಥಿಂಗ್, ಇವರು ತುಂಬ ವೀಕ್ ಆಗಿದ್ದಾರೆ, ಸ್ವಲ್ಪ ಪ್ರೋಟೀನ್ ಫುಡ್ಸ್ ಆ್ಯಂಡ್ ಫ್ರೂಟ್ಸು ಎಲ್ಲ ಕೊಡಿ. ಹಾಗೆ ನೆಕ್ಸ್ಟ್ ವೀಕ್ ಇವ್ರನ್ನ ಸ್ಕ್ಯಾನಿಂಗಿಗೆ ಹಾಸ್ಪಿಟಲಿಗೆ ಕರ್ಕೊಂಡ್ಬನ್ನಿ. ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಬಿಡೋಣ. ಖಂಡಿತವಾಗ್ಲೂ ಡಾಕ್ಟರ್. ಡಾಕ್ಟರ್, ನಿಮ್ಮ ಫೀಸು ಹಾಸ್ಪಿಟಲಿಗೆ ಬರ್ತೀರಲ್ಲ ಅವಾಗ ಕೊಡಿ. ಜೊತೆಗೆ ಸ್ವೀಟ್ ಬಾಕ್ಸು ತೊಗೊಂಡ್ಬರ್ಬೇಕು. ಸರಿ ಡಾಕ್ಟರ್. ಟೇಕ್ ಕೇರ್, ಹುಷಾರು. ಬಾಯ್. ಅಮ್ಮ, ನೀವ್ಯಾಕೆ ಅಜ್ಜಿ ಆಗ್ತಿದ್ದೀರಾ? ಮುತ್ತು ಅಪ್ಪ ಆಗ್ತಾ ಇದ್ದಾನೆ ಅಂದರೆ ನಾನು ಅಜ್ಜಿ ಆಗ್ತೀನಲ್ವಾ? ಏನು ಗೊತ್ತಾಗಲ್ಲ ಇವನಿಗೆ. ಬೆಳ್ಳಿ, ನಾನು ಇಷ್ಟು ಬೇಗ ಇನ್ನೊಂದ್ಸಲ ಅಜ್ಜಿ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತಗವಾ ಗೊತ್ತು, ನಾನು ಮಾವ ಆಗ್ಬಿಟ್ಟೆ. ಬೈರಾ ಬಾಯ್ ಆಗ್ಬಿಟ್ಟೆ ಕಣ. ಕಂಗ್ರಾಟ್ಸ್ ಹೇಳೋ ಗೊತ್ತು. ಈಗಲೇ ಹೋಗ್ಬಿಟ್ಟು ಫ್ಯಾಕ್ಟ್ರಿಲಿ ಎಲ್ರಿಗೂ ಸ್ವೀಟ್ ಹಂಚ್ಬಿಡ್ತೀನಿ ಗೊತ್ತು. ಓಕೆ ಷಣ್ಮುಗ, ಇಷ್ಟೊಂದು ಆತ್ರ ಬೇಡ. ಒಂದು ವಾರ ಕಳೀಲಿ, ಅವ್ರು ಸ್ಕ್ಯಾನಿಂಗ್ ಹೋಗಿ ಬಂದಾದ್ಮೇಲೆ ರಿಪೋರ್ಟ್ ಬರುತ್ತಲ್ಲ, ಆಗ ಎಲ್ರಿಗೂ ಹೇಳ್ಬಿಟ್ಟು ಸಂತೋಷವಾಗಿ ನೀನೇ ಸಿಹಿ ಹಂಚ್ತೀಯಂತೆ. ಸರಿನಾ? ಹೌದು ಷಣ್ಮುಗ, ಚಿಕ್ಕಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಫ್ಯಾಕ್ಟ್ರಿಲಿ ತುಂಬ ಕೆಲಸಗಳಿದೆ, ನೀನು ಹೋಗಿರು, ನಾ ಆಮೇಲೆ ಬರ್ತೀನಿ. ಬೆಳೆ, ಇನ್ಮೇಲೆ ಹುಷಾರಾಗಿರ್ಬೇಕು. ನೀನು ಒಂದು ಜೀವ ಅಲ್ಲ, 2 ಜೀವ. ಸರಿ ಅಣ್ಣ. ಅಯ್ಯೋ ರಾವ. ಮುತ್ತು, ಬೆಳ್ಳಿನ ನಿಧಾನವಾಗಿ ರೂಮಿಗೆ ಕರ್ಕೊಂಡು ಹೋಗು. ಅವಳು ರೆಸ್ಟ್ ಮಾಡಲಿ. ಸದ್ಯಕ್ಕೆ ಅವಳು ಯಾವ ಕೆಲಸನೂ ಮಾಡೋದು ಬೇಡ. ಸರಿ ಅತ್ತೆ. ಚಿತ್ರಕ್ಕ, ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ.
ಮುತ್ತು ಮಾವನ್ ವಂಶದ ಕುಡಿ ನನ್ನ ಹೊಟ್ಟೆಲ್ ಬೆಳೀತಿದೆ ಚಿತ್ರಕ್ಕ. ಒಂದ್ ಹೆಣ್ಣಿನ ಜೀವನ ಸಾರ್ಥಕ ಆಗೋದೆ ಈ ತಾಯ್ತನದ ಸುಖಾನ ಅನುಭವಿಸಿದಾಗ. ಆ ಯೋಗನೂ ಆ ತಾಯಿ ಚಾಮುಂಡೇಶ್ವರಿ ನನಗೆ ಕರುಣಿಸ್ಬಿಟ್ಲು. ನನ್ನ ತಾಯಿಗೆ ಎಷ್ಟು ಋಣಿಯಾಗಿದ್ರು ಸಾಲದು ಚಿತ್ರಕ್ಕ. ಚಿತ್ರಕ್ಕ, ನನಗೆ ಮುತ್ತು ಮಾವನ್ ತರ ಮುದ್ದಾದ ರಾಜ್ಕುಮಾರ ಆಗ್ಬೇಕು ಅಂತ ಆಸೆ ಇದೆ. ಆದ್ರೆ ಮುತ್ತು ಮಾವಂಗೆ ನಂತರ ಇರೋ ರಾಜ್ಕುಮಾರಿ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಆದ್ರೆ ನನ್ಗಂತೂ ಗಂಡ್ಮಗುನೇ ಆಗ್ಲಿ ಅಂತ ಇದೆ. ಯಾಕಂದ್ರೆ ಹೆಣ್ಮಗು ಆಗಿ ಸ್ವಾತಿ ಇದ್ದಾಳೆ. ಮತ್ತೆ ಏನಾದ್ರೂ ಹೆಣ್ಮಗು ಆದ್ರೆ ಸ್ವಾತಿಗೆ ನಾನು ತೋರ್ಸೋ ಪ್ರೀತಿಲಿ ಅಕ್ರೆಲಿ ಎಲ್ಲಿ ಕೊರತೆ ಆಗ್ಬಿಡತ್ತೇನೋ ಅಂತ ಭಯ. ಅದಕ್ಕೆ ಮುತ್ತು ಮಾವನ ಹತ್ರನೂ ಗಂಡ್ಮಗುನೇ ಆಗ್ಲಿ ಅಂತ ಹೇಳ್ಬಿಟ್ಟಿದ್ದೀನಿ. ನನ್ನ ತಾಯಿ ಆಗ್ತಿದ್ದೀನಿ ಅನ್ನೋ ಸುದ್ದಿ ಕೇಳಿ ಮನೇಲಿರೋರು ಎಲ್ಲರೂ ಸಂಭ್ರಮ ಪಡ್ತಿದ್ದಾರೆ. ಆದ್ರೂ ನನ್ನ ಮನ್ಸಲ್ಲಿ ಯಾಕೋ ಖಾಲಿ ಖಾಲಿ ಅನ್ನಿಸ್ತಿದೆ ಚಿತ್ರಕ್ಕ. ಬೇರೆ ಯಾವುದೇ ಸಂದರ್ಭದಲ್ಲಿ ಅಮ್ಮನ ಕೊರತೆ ನೆನಪು ಅಷ್ಟಾಗಿ ಕಾಡಲ್ಲ. ಆದ್ರೆ ತಾಯಿ ಆಗೋ ಸಂದರ್ಭ ಬಂದಾಗ ಅಮ್ಮನ ನೆನಪು ಕೊರತೆ ತುಂಬಾನೇ ಕಾಡತ್ತೆ. ಆದ್ರೆ ಈಗ ನೀಲಂಬರಿ ಅತ್ತೆನೇ ನನಗೆ ಅಮ್ಮ ಅತ್ತೆ ಇಲ್ಲ. ಚಿತ್ರಕ್ಕ, ನೀವು ನನ್ನ ಅಮ್ಮನ ಸ್ಥಾನದಲ್ಲಿ ನಿಂತು ನನಗೆ ಆಶೀರ್ವಾದ ಮಾಡಬೇಕು. ಮತ್ತು ಮಾವನ್ ವಾರಸ್ದಾರನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಅವ್ರ ಕೈ ಕೊಡೋಕ್ಕೆ ನಿಮ್ಮ ಅನುಗ್ರಹನೂ ನನ್ನ ಮೇಲೆ ಇರಲಿ ಚಿತ್ರಕ್ಕ. ಏನು ಯೋಚನೆ ಮಾಡ್ತಿದ್ಯಮ್ಮ? ಬೆಳ್ಳಿ ಇಷ್ಟು ಬೇಗ ಹೇಗೆ ಪ್ರೆಗ್ನೆಂಟ್ ಆದ್ಲು ಅಂತನಾ? ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕಾಗಿದೆ? ಅವಳು ಗರ್ಭಿಣಿ ಆಗಿರೋದಂತೂ ಸತ್ಯ ಅಲ್ವಾ? ನಾನು ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದು ಹಾಗೆ ಹೋಯ್ತಲ್ಲ. ಹಾಗಾದ್ರೆ ಆ ಲಾಯರು ಹೇಳಿರೋ ವಿಲ್ ಪ್ರಕಾರ ಅರ್ಧ ಆಸ್ತಿ ಬೆಳ್ಳಿದಾಗತ್ತೆ, ನಮಗೆ ಶಂಕ ಚೆಂಬು ಅಷ್ಟೇ ಅಲ್ಲ? ಆ ಮಟ್ಟಕ್ಕೆ ಹೋಗಕ್ ನಾನು ಬಿಡೋದಿಲ್ಲ ಬೈರ. ಬೆಳ್ಳಿ ಗರ್ಭಿಣಿ ಆದ ಮಾತ್ರಕ್ಕೆ ಅವಳಿಗೆ ಆಸ್ತಿ ಹೋಗೋದಿಲ್ಲ. ಮಗು ಕಣ್ಣು ಬಿಟ್ಟು ಈ ಲೋಕ ನೋಡಿದ ಮೇಲೆ 9 ತಿಂಗಳು ಅನ್ನೋದು ನೋಡ್ತಾ ನೋಡ್ತಾ ಆಗೋಗತ್ತೆ. 9 ತಿಂಗಳು ಕಾಯಷ್ಟು ದಡ್ಡರಾಗಬಾರ್ದು ಶರ್ಮಿಳಾ. ನಮ್ಮ ಪಿಂಡನ ನಾವೇ ತಿನ್ನೋದಕ್ಕೆ ಮುಂಚೆ ಬೆಳ್ಳಿ ಹೊಟ್ಟೆಲಿರೋ ಪಿಂಡಕ್ಕೆ ಒಂದು ಗತಿ ಕಾಣಿಸ್ಬೇಕು. ಅದಕ್ಕೆ ನೀವಿನ್ಮೇಲೆ ಯಾವ ಕೆಲ್ಸಾನು ಮಾಡೋ ಹಾಗಿಲ್ಲ. ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡಿ. ನಾನು ಶರ್ಮಿಳಕ್ಕ ಎಲ್ಲ ಕೆಲ್ಸಾನು ಮಾಡ್ತೀವಿ. ಐಶೋ, ಇದೆಲ್ಲ ತುಂಬಾ ಅತಿ ಆಯ್ತು. ನಾನು ಮೊದ್ಲಿನ ಹಾಗೆ ಎಲ್ಲ ಕೆಲಸ ಮಾಡ್ಕೊಂಡಿರ್ತೀನಿ. ಹೀಗೆಲ್ಲ ಸುಮ್ಮನೆ ಇರಕ್ ನನಗೆ ಮುಜುಗರ ಆಗತ್ತೆ. ಏನಾದ್ರೂ ಸಹಾಯ ಬೇಕು ಅಂದ್ರೆ ನಿಮ್ಮನ್ನ ಕರಿತೀನಿ. ಸರಿ ಅದಕ್ಕೆ ನೀವು ಐಶು ಅಂತ ಕರೆದಿದ ತಕ್ಷಣ ಅಲಾದಿನ್ ದೀಪದ ದೇವತರ ಪ್ರತ್ಯಕ್ಷ ಆಗ್ಬಿಡ್ತೀನಿ. ಐಶೋ, ನೀನ್ ಮತ್ತೆ ದೆವ್ವ ಗಿವ್ವ ಅನ್ಕೊಂಡು ಮನೇಲಿರೋರ್ನ ಎಲ್ರನ್ನೂ ಹೆದರ್ಸ್ಬೇಡ. ಸಾರಿ ಅದಕ್ಕೆ ಇನ್ಮೇಲೆ ದೆವ್ವ ಅಂತ ಹೇಳಲ್ಲ. ತಂಗಿ ನಿನ್ನ ನಗುವಿನಲ್ಲಿ ಪುಟ್ಟ ನಗುವಿದೆ, ಈ ನಗುವಿಗಾಗಿ ತವರು ಕಾದಿದೆ ನಮ್ಮನೆ ಮಹಾಲಕ್ಷ್ಮಿ. ನೋಡು ಏನೇನ್ ತಂದಿದ್ದೀನಿ ಅಂತ. ಕಾಶ್ಮೀರ ಆಪಲ್ಲು, ಅರಸೀಕೆರೆ ದಾಳಿಂಬೆ, ಕೊಡಗು ಕಿತ್ಲೆ ಹಣ್ಣು, ನಾಗಾಪುರದ ಮೋಸಂಬಿ. ಇನ್ನೊಂದು ಬರ್ತಾ ಇದೆ ಸ್ಪೆಷಲ್, ನೇಪಾಳಿಂದ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ನನ್ನ ಅಳಿಯ ಕೆಂಪಗಿರ್ಬೇಕು ಅಂತ ಕೇಸರಿ ತರಿಸ್ತಾ ಇದ್ದೀನಿ. ಷಣ್ಮುಗಣ್ಣ, ಈಗ ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಅಷ್ಟೊಂದು ಅವಸರ ಏನಿತ್ತು? ನಿನಗೆ ಅವಸರ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಅಳಿಯನ್ನ ನಾನು ಯಾವಾಗ ನೋಡ್ತೀನಿ ಅಂತ ಕಾತ್ರದಿಂದ ಕಾಯ್ತಾ ಇದ್ದೆ. ನೋಡ ಯಶು, ನಿನಗೆ ಇವತ್ತಿಂದ ದೊಡ್ಡ ಜವಾಬ್ದಾರಿ. ಈ ಕುಳ್ಳಿ ನಮ್ಮ ಮಾತಂತೂ ಕೇಳಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಿರ್ತಾಳೆ. ಅದೆಲ್ಲ ಗೊತ್ತಿಲ್ಲ. ನಾನು ತಂದಿರೋ ಹಣ್ಣೆಲ್ಲ ಜ್ಯೂಸ್ ಮಾಡ್ತೀಯಾ ಕುಡಿಸ್ತೀಯಾ, ಜ್ಯೂಸ್ ಮಾಡ್ತೀಯಾ ಕುಡಿಸ್ತೀಯಾ, ಚೊಂಬು ತುಂಬಾ ಕುಡಿಸ್ತೀಯಾ ಅಷ್ಟೇ. ಷಣ್ಮುಗಣ್ಣ, ಇದೇನು ಉಪಚಾರನೋ ಶಿಕ್ಷೆನೋ? ಈ ತರ ಎಲ್ಲ ಕುಡಿಯೋದಕ್ಕೆ ನನ್ನ ಏನ್ ಅನ್ಕೊಂಡಿದ್ದೀರಾ? ಮತ್ತಿನ್ನೇನ್ ಮಾಡೋದು ಬೆಳೆ? ಡಾಕ್ಟರ್ ಏನ್ ಹೇಳಿದಾರೆ? ನೀನ್ ತುಂಬಾ ವೀಕ್ ಆಗಿದ್ಯಾ, ನೀನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದಾರೆ ತಾನೆ. ನೀನಂತೂ ನಮ್ಮ ಮಾತು ಕೇಳೋದೇ ಇಲ್ಲ, ಏನು ಊಟನೇ ಮಾಡಲ್ಲ, ಅದಕ್ಕೆ ಜ್ಯೂಸ್ ಗುಟಾಯಿಸು ಅಂತ ಹೇಳಿದ್ದು. ಐಶು, ಇದು ನಿನ್ ಜವಾಬ್ದಾರಿ. ಅದೆಲ್ಲ ಏನ್ ಬೇಡ ಅಣ್ಣ.
ಸುಮ್ನೆ ಐಶುಗೆ ಯಾಕೆ ತೊಂದ್ರೆ, ನಾನೇ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಇಲ್ಲ ಇಲ್ಲ, ಈ ವಿಷಯದಲ್ಲಿ ಅದು ಸಾಧ್ಯನೇ ಇಲ್ಲ. ನಿನ್ನ ಮಾತು ನಾವು ಕೇಳೋದು ಇಲ್ಲ. ನೀನು ಆ ವಿಷಯ ಈ ವಿಷಯ ಅನ್ಕೊಂಡು ಕೆಲ್ಸ ಅಂತ ಓಡಾಡ್ತಾ ಇರ್ತೀಯ. ನಿನ್ನ ಬಗ್ಗೆ ನಿನ್ನ ಗಮನನೇ ಇರಲ್ಲ. ಐಶು, ಜ್ಯೂಸ್ ಕುಡ್ಸೋ ಜವಾಬ್ದಾರಿ ನಿಂದು ಬಿಡೋ. ಬೆಳ್ಳಿ ಕಟ್ಕೊಂಡು ನಮಗೇನಾಗಬೇಕಾಗಿದ್ದು, ನಮಗೆ ಮುಖ್ಯ ನಮ್ಮ ಅಳಿಯ. ಓಕೆ ಬಿಡಿ ಷಣ್ಮುಗಣ್ಣ, ಇಷ್ಟು ದಿನ ನನ್ನ ತಂಗಪ್ಪ, ನನ್ನ ಕಣ್ಣು, ನನ್ನ ಉಸಿರು, ನನ್ನ ಪ್ರಾಣ ಅಂತೆಲ್ಲ ಹೇಳ್ತಿದ್ರಿ. ಈಗ ಅಳಿಯ ಬರ್ತಿದ್ದಾನೆ ಅಂತ ಈ ಬೆಳ್ಳಿ ಲೆಕ್ಕಕ್ಕೆ ಇಲ್ಲ ಅನ್ನೋ ತರ ಮಾತಾಡ್ತಿದ್ದೀರಾ? ಹಂಗೆಲ್ಲ ಪಟ್ ಅಂತ ಎದ್ದೋಗ್ಬಾರ್ದು, ಪಟ್ ಅಂತ ಸಿಟ್ ಮಾಡ್ಕೋಬಾರ್ದು. ನಮ್ಮ ಮಳಿ ಹಿಂಗೆ ತೊಂದ್ರೆ ಆಗಲ್ವಾ? ವಾಟ್ ಇಸ್ ದಿಸ್? ಸುಮ್ನೆ ತಮಾಷೆ ಮಾಡ್ದೆ ಬೆಳ್ಳಿ. ನೀನು ಗಟ್ಟಿಯಾಗಿರ್ಬೇಕು, ನೀನು ಹುಟ್ಟೋ ಮಗು ಜಗಜ್ಜಟ್ಟಿಯಾಗಿರ್ಬೇಕು. ಮುತ್ತು ಬೆಳ್ಳಿಗೆ ಮಗು ಹುಟ್ಟೋದಂತೆ ಸುಮ್ನೆನಾ? 8 ಹೀರೋನು ಆ ದೇವ್ರ ಪ್ರಸಾದ. ಹೀರೋ ಮಾವ ಅಂತ ಕಾಲದೆತ್ಕೊಂಡು ಓಡಾಡೋದ್ ಬೇಡವಾ ನಾನು? ಏನ್ ಹೇಳ್ತಿದ್ಯಮ್ಮ? ಹೌದು, ಆ ಮಗು ಕಣ್ಣು ಬಿಟ್ಟು ಈ ಲೋಕ ನೋಡಬಾರ್ದು. ಅವಳ ಹೊಟ್ಟೆಯಲ್ಲೇ ಶಾಶ್ವತವಾಗಿ ಕಣ್ಣು ಮುಚ್ಕೋಬೇಕು. ಇದು ಸಾಧ್ಯನಾ ಅಮ್ಮ? ಭ್ರೂಣ ಹತ್ಯೆ ಮಹಾಪಾಪ ಅಂತ ನೀನೇ ಹೇಳ್ತೀಯಲ್ಲ. ಪಾಪ ಪುಣ್ಯದ ಲೆಕ್ಕಾಚಾರ ನೋಡಕ್ ಹೋದ್ರೆ ಆಸ್ತಿ ನಮ್ ಕೈ ಬಿಟ್ಟು ಹೋಗುತ್ತೆ. ಈಗ ನಾವು ಮಗುನ್ ತಾನೇ ಸಾಯಿಸ್ತಿರೋದು, ಬೆಳ್ಳಿನ ಉಳಿಸ್ತಿದೀವಲ್ಲ, ಆ ಪುಣ್ಯ ನಮ್ಮನ್ನು ಕಾಪಾಡತ್ತೆ ಬಿಡು. ಬೆಳ್ಳಿ ವಿಷಯದಲ್ಲಿ ನಾವು ಹೆಜ್ಜೆಗೂ ಸೋತ್ ಬಿಟ್ವಿ, ಅವಳಿಗೆ ಗೆದ್ದು ಬಿಟ್ಲು. ನಿನ್ನವಳು ಮಗು ಹೆತ್ರೆ ನಮ್ಮ ಸರ್ವನಾಶ ಗ್ಯಾರಂಟಿ. ಅದಕ್ಕೆ ಈ ಭೂಮಿ ಮೇಲೆ ಆ ಮಗು ಕಣ್ಣು ಬಿಡಬಾರ್ದು. ಹಾಗಂತ ಅವಸರ ಪಟ್ಟು ನನ್ನ ಕೆಲಸನ ಹಾಳು ಮಾಡಬೇಡಿ. ನಮ್ಮ ಹತ್ರ ಇನ್ನೂ ಸಮಯ ಇದೆ. ಮಾಯಾಳ್ ಹಾಗೆ ಆತರ ಪಟ್ಟು ನಿಮ್ಮ ಬದುಕನ್ನ ನೀವೇ ಹಾಳು ಮಾಡ್ಕೋಬೇಡಿ. ಬೆಳ್ಳಿ ಗರ್ಭಿಣಿ ಆಗಿರೋದ್ರಿಂದ ನಮಗೆ ತುಂಬಾ ಸಂತೋಷ ಆಗಿದೆ ಅನ್ನೋ ಹಾಗೆ ಅವಳಿಗೆ ಆರೈಕೆ ಮಾಡೋ ನಾಟಕ ಆಡಬೇಕು. ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ಆ ಪಿಂಡನ ಯಾವಾಗ ಕಿತ್ತು ಹಾಕಬೇಕು ಅನ್ನೋದಕ್ಕೆ ನಾನೇ ಒಂದು ಮುಹೂರ್ತ ಇಡ್ತೀನಿ. ಅದ್ ಸರಿ ಬೆಳ್ಳಿ, ಒಂದ್ ಸಣ್ಣ ಡೌಟು. ನನ್ನ ಅಳಿಯನ್ ನೋಡಕ್ಕೆ ನಾನು 9 ತಿಂಗಳು ಕಾಯ್ಬೇಕಾ? ಬೇರೆ ಯಾವುದು ಈ ಶಾರ್ಟ್ ಕಟ್ ಇಲ್ವಾ? ತಪ್ಪಾಯ್ತಾ? ಹಂಗೆಲ್ಲ ನೋಡ್ಬೇಡ, ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ, ನಿನಗೆ ನಗಸನ ಅಂತ. ಎಷ್ಟೊಂದು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗ್ತಿದೆಯಲ್ಲ, ಏನೇನೋ ಶಾರ್ಟ್ ಕಟ್ಸ್ ಎಲ್ಲ ಬಂದ್ಬಿಟ್ಟಿದೆ. ಅದಕ್ಕೆ ಇದಕ್ಕೂ ಏನಾದ್ರು ಶಾರ್ಟ್ ಕಟ್ ಇರುತ್ತಾ ಅಂತ ಯೋಚನೆ ಮಾಡಿದೆ. ಆದ್ರೆ ಆ ಪ್ರಕೃತಿ ಎಷ್ಟು ರಹಸ್ಯವಾಗಿ ಇಟ್ಕೊಂಡಿದೆ ನೋಡು. ಷಣ್ಮುಗಣ್ಣ ಇಲ್ಲ ಅಂದಿದ್ರೆ ನಿಮ್ ತರ 6 ತಿಂಗಳು ಹುಟ್ಟೋರೋದ ಬೈತಾ ಇದ್ರು. ಏನೈಶು, ನಮ್ ಷಣ್ಮುಗಣ್ಣನ್ಗೆ ಬೈತಿದ್ಯಾ? ಅಣ್ಣಂಗ್ ಬೈದ್ರೆ ತಂಗಿ ಸಪೋರ್ಟ್, ತಂಗಿಗ್ ಬೈದ್ರೆ ಅಣ್ಣನ್ ಸಪೋರ್ಟ್. ಚೆನ್ನಾಗಿದೆ. ಮತ್ತೆ ಅಣ್ಣ ತಂಗಿ ಅಂದ್ರೆ ಸುಮ್ನೆನಾ? ಅಣ್ಣ ಬಂದ್ಮೇಲೆ ಅಮ್ಮ ವಿಷಯ ತಿಳಿಸು ಅಂದಿದ್ಲು. ಇನ್ನು ಡ್ರಾಮಾ ಶುರು. ಫಸ್ಟ್ ಹೋಗಿ ಹೇಳ್ತೀನಿ. ಬೆಳ್ಳಿ, ಹೇಳಿ ಅತ್ತೆ. ಬಾ ಬಾ ಇಲ್ಲಿ ತಿರುಗು. ಆ ಕಡೆ ಯಾಕತ್ತೆ? ತಿರ್ಕು ಹೇಳ್ತೀವಿ. ಶರ್ಮಿಳಾ, ನೋಡಿದ್ಯಾ ಈಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ? ಗರ್ಭಿಣಿ ಹೆಣ್ಮಕ್ಳು ಯಾವಾಗ್ಲೂ ಹೀಗೆ ತಲೆ ತುಂಬಾ ಹೂ ಮುಡ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ರೆ ಎಷ್ಟು ಕಳೆ ಆಗಿರ್ತಾರೆ ಗೊತ್ತಾ? ನೀನೀಗ ಒಬ್ಳಲ್ಲ, 2 ಜೀವ. ನಿನ್ ಹೊಟ್ಟೆಲ್ ಬೆಳಿತಿರೋ ಮಗು ನಿನಗೆ ಮಾತ್ರ ಮಗು ಅಲ್ಲ, ಅದು ನನಗೂ ಮೊಮ್ಮಗು. ಈ ಮನೆಗೆ ವಾರಸ್ದಾರ. ಇನ್ ಮುಂದೆ ನೀನು ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ಬೇಕು. ಇಷ್ಟು ದಿನ ನೀನು ಒಬ್ಳು ತಿಂತಿದ್ದೆ, ಈಗ ಇಬ್ಬರಿಗೋಸ್ಕರ ತಿನ್ಬೇಕು. ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ರೆ ದೇಹಕ್ಕೆ ವ್ಯಾಯಾಮ ಆದಾಗತ್ತೆ, ಆಗ ಹೆರಿಗೆನೂ ಸುಸೂತ್ರವಾಗತ್ತೆ. ಹಾಗಂತ ಇಡೀ ಮನೆ ಕೆಲಸನೆಲ್ಲ ನಿನ್ ತಲೆ ಮೇಲೆ ಹಾಕೋಬಾರ್ದು. ಮನೆಯಲ್ಲಿ ಯಾರೇ ಕರೆದ್ರೂ ನೀನು ಓಡಿ ಓಡಿ ಹೋಗ್ಬಾರ್ದು, ನಿಧಾನಕ್ಕೆ ಹೋಗ್ಬೇಕು.
ಅರ್ಥ ಆಯ್ತಾ? ಆಯ್ತು ಅತ್ತೆ. ಚಿಕ್ಕಮ್ಮ, ಮುತ್ತು. ಏನು ಬೆಳ್ಳಿಗೆ ಇಷ್ಟೊಂದು ಅಡ್ವೈಸ್ ಮಾಡ್ತಿದ್ದೀರಾ? ಹೌದು ಮುತ್ತು, ಬೆಳ್ಳಿ ಈಗ ಗರ್ಭಿಣಿ. ಹೆಣ್ಮಕ್ಳು ಗರ್ಭಿಣಿ ಆಗಿರ್ಬೇಕಾದ್ರೆ ತಾಯಿನೇ ಅವ್ರಿಗೆ ಆಧಾರ. ಪಾಪ ಬೆಳ್ಳಿಗೆ ತಾಯಿ ಇಲ್ವಲ್ಲ, ತಾಯಿ ಸ್ಥಾನದಲ್ಲಿ ನಾನು ನಿಂತು ಕಣ್ಣಿನ ರೆಪ್ಪೆ ಆಗಿ ನಾನು ಅವಳನ್ನ ಕಾಪಾಡ್ಕೋತೀನಿ. ಅತ್ತೆ, ನಿಮ್ಮಂತ ಅತ್ತೆ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಬೇಡ ಬೆಳ್ಳಿ, ಗರ್ಭಿಣಿ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಮುತ್ತು, ಎಷ್ಟೊಂದು ವರ್ಷಗಳ ನಂತರ ಒಂದು ಸಣ್ಣ ಮಗುವಿನ ನಗು ಈ ಮನೇಲಿ ಕೇಳಿಸತ್ತೆ. ನಾವ್ಯಾಕೆ ಈ ಸಂತೋಷನ ಸಂಭ್ರಮದಿಂದ ಆಚರಿಸಬಾರ್ದು? ಸೆಲೆಬ್ರೇಟ್ ಮಾಡೋದಾ? ಹೇಗೆ ಚಿಕ್ಕಮ್ಮ? ಮನೇಲಿ ಒಂದು ಚಿಕ್ಕದಾಗಿ ಪೂಜೆ ಇಟ್ಕೊಳ್ಳೋಣ. ಶಾಸ್ತ್ರಿಗಳನ್ನ ಕರೆಸಿ ನವಧಾನ್ಯ ದಾನ ಕೊಟ್ಟು ದಂಪತಿಗಳಿಬ್ರು ಆಶೀರ್ವಾದ ತಗೊಳ್ಳಿ. ಅದರಿಂದ ಬೆಳ್ಳಿಗೂ ಖುಷಿ ಆಗುತ್ತೆ, ಬೆಳ್ಳಿ ಹೋಟೆಲ್ ಹುಟ್ಟೋ ಮಗುಗೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟಾಗೂ ಆಗತ್ತೆ. ಚಿಕ್ಕಮ್ಮ, ಇದಕ್ಕೆ ನನ್ನನ್ನು ಯಾಕೆ ಕೇಳಬೇಕು? ನೀವು ಒಳ್ಳೆ ಯೋಚನೆ ಮಾಡಿದ್ದೀರಾ, ಖಂಡಿತವಾಗ್ಲೂ ಹಾಗೆ ಮಾಡೋಣ. ಈ ಐಡಿಯಾ ನಂದಲ್ಲ ಮುತ್ತು, ಶರ್ಮಿಳಾದು. ಅಲ್ಲ ಶರ್ಮಿಳಾ? ಶರ್ಮಿಳಕ್ಕ, ನೀವೇ ಹೇಳಿದ್ರ? ಹೌದು ಬೆಳ್ಳಿ, ಹೌದು. ಶರ್ಮಿಳಾ, ನಿಂಗೆ ಬೆಳ್ಳಿ ಮೇಲೆ ಎಷ್ಟೊಂದು ಕಾಳಜಿ. ನೀನು ಐಡಿಯಾ ಕೊಟ್ಟಿದ್ದೀಯಾ ಅಂದಮೇಲೆ ನೀನೇ ಮುಂದೆ ನಿಂತು ಇದನ್ನೆಲ್ಲ ನಡೆಸ್ಕೊಡ್ಬೇಕು. ಆಯ್ತಣ್ಣ, ಎಲ್ಲ ನಾನೇ ನೋಡ್ಕೋತೀನಿ. ಚಿಕ್ಕಮ್ಮ, ಹಾಗಿದ್ರೆ ಪೂಜೆ ಯಾವಾಗ ಇಟ್ಕೊಳ್ಳೋಣ? ಯಾವಾಗ ಯಾಕೆ, ಶುಭಸ್ಯ ಶೀಘ್ರಂ. ನಾಳೆನೇ ಪೂಜೆ ಇಟ್ಕೊಳ್ಳೋಣ. ಏನಂತೀಯ ಬೆಳ್ಳಿ? ನಿಮಗೆ ಹೇಗನ್ಸುತ್ತೋ ಹಾಗೆ ಮಾಡಿ ಅತ್ತೆ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ನೀವ್ರೆಲ್ಲಿ ಹೋಗಿದ್ರಿ? ಮುದ್ದು, ಬೆಳಗ್ಗೆನೆ ಬೆಳ್ಳಿ ಅಡಿಗೆ ಮನೆ ಎಲ್ಲ ಡಬ್ಬ ಖಾಲಿ ಅಂದ್ಲು. ಅದಕ್ಕೆ ನಾನು ಆಯುಷ ಅಂಗಡಿಗೆ ಹೋಗ್ಬಿಟ್ಟು ದೊಡ್ಡ ಲಿಸ್ಟ್ ಮಾಡ್ಕೊಂಡು 2 ತಿಂಗಳಾಗೋಷ್ಟು ಆರ್ಡರ್ ಮಾಡಿ ಬಂದ್ಬಿಟ್ಟಿದ್ವಿ. ಇನ್ನೇನು ಬರ್ತಾ ಇದೆ. ಬೆಳ್ಳಿ ಎಲ್ಲ ಡಬ್ಬಗೂ ತುಂಬಿಸ್ಕೊಬಿಡು, 2 ತಟ್ಟೆ ನೀನು ತಿನ್ಕೊಬಿಡು. ಷಣ್ಮುಗಣ್ಣ, ಇದೇನಿದು ಈ ತರ ಹೇಳ್ತಿದ್ದೀರಾ? ಎಲ್ಲನೂ ನನಗೆ ತಂದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ? ಏನ್ ಬೆಳ್ಳಿ, ನಮ್ಮ ಮನೆ ಮಹಾರಾಣಿಗೆ ಕೇಳೋರು ಯಾರಿಲ್ಲಿ ಅಂತ? ಅಯ್ಯೋ ಷಣ್ಮುಗಣ್ಣ, ಎಷ್ಟು ಒಟ ಒಟ ಅಂತ ಮಾತಾಡ್ತೀರಾ? ಆ ವಿಷಯನ್ ಬಿಡಿ. ಅದಕ್ಕೆ ನಾನು ಮತ್ತೆ ಷಣ್ಮುಗಣ್ಣ ಏನೋ ಸೂಪರ್ ಆಗಿರೋ ಪ್ಲಾನ್ ಮಾಡಿದೀವಿ. ಫಸ್ಟ್ ನೀವು ಅದನ್ನ ಕೇಳಬೇಕು. ಅಯ್ಯೋ, ನೀವು ಹೇಳೋದಿರ್ಲಿ, ಮೊದಲು ನಾನು ಹೇಳ್ತೀನಿ ಕೇಳಿ. ನಮ್ಮ ಹುಟ್ಟೋ ಮಗುಗೋಸ್ಕರ ಚಿಕ್ಕಮ್ಮ ನಾಳೆ ಸ್ಪೆಷಲ್ ಪೂಜೆ ಇಟ್ಕೊಂಡಿದ್ದಾರೆ. ಈ ಐಡಿಯಾ ಕೊಟ್ಟಿದ್ದು ಶರ್ಮಿಳಾ. ಪೂಜೆಗೆ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ನೀವು ಹೋಗಿ ತಂದ್ಬಿಡಿ. ನೋಡಪ್ಪ, ಸೇಮ್ ಟು ಸೇಮ್, ಡಿಟೋ ಡಿಟೋ ಡಿಟೋ. ನಾನು ಆಯುಷ ಅದನ್ನೇ ಪ್ಲಾನ್ ಮಾಡಿದ್ವಿ. ಹೌದಾ? ನೀವಿಬ್ರು ಅದೇ ರೀತಿ ಯೋಚನೆ ಮಾಡಿದ್ರಾ? ಹೂ, ಅದಕ್ಕೆ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಮಾಡಿ ಈ ಖುಷಿನ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ನಾವು ಬಂದು ನಿಮ್ಗೆ ಹೇಳ್ಬೇಕು ಅಂತಿದ್ರೆ ನೀವೇ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ. ನೋಡು ಮುತ್ತು, ನಾವು ಫಿಕ್ಸ್ ಮಾಡಿದ್ವು ಇಲ್ಲ ಶರ್ಮಿಲಕ್ಕ ಅಮ್ಮ ಫಿಕ್ಸ್ ಮಾಡಿದ್ರು. ಒಟ್ನಲ್ಲಿ ಈ ಮನೇಲಿ ಎಲ್ರಿಗೂ ನನ್ನ ತಂಗವನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆಪ್ಪ. ಷಣ್ಮುಗ, ನಾಳೆ ಫಂಕ್ಷನ್ಗೆ ಏನೇನು ಏರ್ಪಾಡು ಮಾಡಬೇಕು ಅದನ್ನೆಲ್ಲ ಮಾಡಿಬಿಡು. ಏನಾದರೂ ಹೆಲ್ಪ್ ಬೇಕು ಅಂದರೆ ಬೈರನ್ ಕೇಳು. ಬೇಡ ಬೇಡಪ್ಪ, ನಾನೇ ಎಲ್ಲಾದ್ರೂ ನಿಭಾಯಿಸ್ಬಿಡ್ತೀನಿ. ಬೈರ ಬಂದ್ರೆ ಬೈರನ್ ಸಪರೇಟ್ ಆಗಿ ನಾನು ನಿಭಾಯಿಸ್ಬೇಕು. ಇನ್ನೇನು, ನಾಳೆ ಬೆಳ್ಳಿ ಫಂಕ್ಷನ್ ದಾಮ್ ದೂಮ್ ಅಂತ ಜವಾಯಿಸ್ಬಿಡೋಣ. ಏನಂತೀಯ ಬೆಳ್ಳಿ? ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಾಗೆ ಹಾಡಾಗಲಿ.